ಈಗ ಯಾವುದೇ ಒಂದು ಕುರಿ ಸಾಕಾಣಿಕೆ ಅಂತ ಬಂದಾಗ ಅಮೀನ್ಗಡ ಕುರಿ ಅಂತಂದ್ರೆ ಒಳ್ಳೆ ಡಿಮಾಂಡ್ ಇದೆ. ಆಮೇಲೆ ಅದ್ರದ್ದು ನಿರ್ವಹಣೆ ಕೂಡ ಈಸಿ ಅಂತ ಹೇಳ್ತಾರೆ. ಬಟ್ ನೀವೀಗ ಅಮೀನ್ಗಡ ಹಾಗೆ ಕೆಂಗುರಿ ಎರಡನ್ನು ಕೂಡ ಆಯ್ಕೆ ಮಾಡ್ಕೊಂಡಿದ್ರಲ್ವಾ? ಸೊ ರೀಸನ್ ಏನಕ್ಕೆ? ಮೇಡಮ್ ಏನಂತಂದ್ರೆ ಮಾರ್ಕೆಟ್ ಅಲ್ಲಿ ಬಂದಾಗ ಯಾವತ್ತು ಚಾಯ್ಸ್ ಇರ್ಬೇಕು ಅವ್ರಿಗೆ. ಅಂದ್ರೆ ಬಂದ ಇವ್ರಿಗೆ ಕಸ್ಟಮರ್ಸ್ಗಳಿಗೆ ಅವ್ರಿಗೆ ಚಾಯ್ಸ್ ಇದ್ದಾಗ ನಮ್ ಶೆಡ್ಡಿಗೆ ಬರೋದಕ್ಕೆ ಇನ್ಸ್ಪೈರ್ ಆಗ್ತಾರೆ. ಅವ್ರಿಗೆ ಏನೇನೆಲ್ಲ ಸಿಗ್ಬೇಕು. ಈಗ ನಮ್ಮ ಭಾಗದ ಚಿಕ್ಕನಾಯಕನಹಳ್ಳಿ ಭಾಗದ ನಾಟಿ ಮರಿಗಳು, ಜೊತೆಗೆ ನಮ್ಮ ಲೋಕಲ್ ಹೊಸದುರ್ಗ ಮತ್ತೆ ಹಿರಿಯೂರು ಭಾಗದ ನಾಟಿ ಮರಿಗಳು, ಜೊತೆಗೆ ಅವ್ರಿಗೆ ಇನ್ನೂ ಮಟನ್ ಪರ್ಸೆಂಟೇಜ್ ಜಾಸ್ತಿ ಬೇಕು ಅನ್ನೋ ಉದ್ದೇಶವಾಗಿ ನಾವು ಕೆಂಗುರಿ ಮತ್ತೆ ಅಮೀನ್ಗಡ ಮರಿ ಎರಡು ಮರನ್ನ ಚಾಯ್ಸ್ ಮಾಡ್ಕೊಂಡು ಹಾಕೊಂಡಿದ್ದೇವೆ. ಹಂಗಾಗಿ ಅವ್ರಿಗೆ ಇಲ್ಲಿ ಚಾಯ್ಸ್ ಇರೋದ್ರಿಂದ ನಮ್ಮ ಶೆಡ್ ನ ವಿಸಿಟ್ ಮಾಡ್ತಾ ಇರ್ತಾರೆ. ಸೊ ಈಗ ಅಮೀನ್ಗಡ ಅಂತ ಬಂದಾಗ ಏನು ಟೇಸ್ಟ್ ವೈಸ್ ಅಥವಾ ಹೆಂಗೆ ಅದು ಮೀಟ್ ಪರ್ಪಸ್ ಯಾಕಷ್ಟು ಡಿಮಾಂಡ್? ಮೇಡಮ್ ಅಮೀನ್ಗಡ ಲುಕ್ ವೈಸ್ ಸೂಪರ್ ಆಗಿದೆ. ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ನೋಡೋದಕ್ಕೆ ಚೆನ್ನಾಗಿದೆ, ಜೊತೆಗೆ ಮಟನ್ ಪರ್ಸೆಂಟೇಜ್ ಕೂಡ ಇದೆ ಅದರಲ್ಲಿ ಅಮೀನ್ಗಡ ಮರಿನಲ್ಲಿ. ಜೊತೆಗೆ ಅದರಲ್ಲಿ ಟೇಸ್ಟ್ ಕೂಡ ಅಷ್ಟೇ. ಈಗ ಮೊದಲೆಲ್ಲ ಏನ್ ಮಾಡ್ತಾ ಇದ್ರು, ಸ್ವಲ್ಪ ಬಲ್ತಿರೋ ಮಟನ್ ಅಂತ ಹೇಳಿ ಆತರ ಟೇಸ್ಟ್ ಯೂಸ್ ಮಾಡ್ತಾ ಇದ್ರು. ಈಗಿನ ಜನರೇಷನ್ ಏನಾಗಿದೆ ಅಂತಂದ್ರೆ ಸ್ವಲ್ಪ ಸ್ಮೂತ್ ಮಟನ್ಗೆ ವಾಲ್ತಾ ಇದ್ದಾರೆ. ಆ ಉದ್ದೇಶವಾಗಿ ಈ ಮರಿಗಳು ಕಡಿಮೆ ಒಂದು ಏಜ್ ಅಲ್ಲಿ ಒಳ್ಳೆ ತೂಕ ಬರ್ತಾ ಇರೋದ್ರಿಂದ ಚಾಯ್ಸ್ ಮಾಡ್ತಾ ಇದ್ರು ಜನಗಳು ಬಂದು. ಓಕೆ, ಬಾಸ್ ವಾಲಾ, ಬಿ ದ ಬಾಸ್.